ಸರ್ ಇದು ಪುಡಿ ಹುರಿದಾಗಿದೆ. ಈಗ ಒಂದು ಬೌಲ್ ಇದು ಬೇಸನ್ ತೆಗೆದಿಟ್ಟು ಆರಿದ ಮೇಲೆ ಪುಡಿ ಮಾಡಿಬಿಟ್ಟು ಆಮೇಲೆ ಪುಡಿನ ತೋರಿಸ್ತೀನಿ. ಅದೊಂದು 2 ನಿಮಿಷ ಆದಮೇಲೆ ಬ್ಯಾಡಿಗೆ ಹಾಕ್ತಾಯಿದ್ದೀನಿ. ಈಗ ಅರ್ಧ ಹಾಫ್ ಫ್ರೈಡ್ ಆಗಿದೆ. ಇದನ್ನು ಈ ಬೇಳೆ ಕಟ್ ಜೊತೆ ಬೇಯಕ್ಕೆ ಹಾಕ್ತಾಯಿದ್ದೀನಿ. ರೆಗ್ಯುಲರ್ ಬಿಸಿಬೇಳೆಗೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಾಂ, ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಆಗಲೇ ನೀವು 2 ರೆಸಿಪಿ ನೋಡಿದ್ದೀರಾ. ನವರಾತ್ರಿಗೋಸ್ಕರ ನಾಗೇಂದ್ರ ಭಟ್ರು ಇಲ್ಲೇ ನಮ್ಮ ಜೊತೆಗೆ ಒಟ್ಟಿಗೆ ಇದ್ದಾರೆ. ಸೊ ಇವತ್ತು ನಿಮಗೆ ಒಂದು ಸ್ಪೆಷಲ್ಲು ಅದೇ ನೈವೇದ್ಯ ಒಂದು ಸೀರೀಸಲ್ಲಿ ತೋರಿಸ್ತಿದ್ದಾರೆ. ಸರ್ ಏನು ಮಾಡಿ ತೋರಿಸಿ? ಬಿಸಿಬೇಳೆ ಬಾತ್. ಓ ಸೂಪರ್. ಬಿಸಿಬೇಳೆ ಬಾತ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ರೀ. ಆ ಬಿಸಿಬೇಳೆ ಬಾತೇ ಬೇರೆ, ಹಬ್ಬಕ್ಕೆ ಮಾಡೋ ನೈವೇದ್ಯಕ್ಕೆ ಮಾಡೋ ಬಿಸಿಬೇಳೆ ಬಾತೇ ಬೇರೆ. ಸೊ ಇವತ್ತು ಸರ್ ನಮಗೆ ತೋರಿಸ್ಬಿಡ್ಲಿ ಯಾವ ರೀತಿಯ ಡಿಫ್ರೆಂಟ್ ಅಂತ. ಸರ್ ಏನೇನು ಇಟ್ಕೊಂಡಿದ್ದೀವಿ ಸರ್? ಎಲ್ಲ ಪುಡಿ ಹುರಿದಿದ್ದ ಪ್ರತಿಯೊಂದನ್ನು ತೋರಿಸ್ತೀನಿ. ಪ್ರತಿಯೊಂದನ್ನು? ಹೌದು, ಪುಡಿ ಹುರಿದು ಎಲ್ಲ ಹೇಗೆ ಇದು ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಮಾಡುತ್ತೆ. ರೆಗ್ಯುಲರ್ ಬಿಸಿಬೇಳೆಗೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಾಂ, ಇರುತ್ತೆ. ಹೌದಾ ಸರ್? ಹಾಂ, ಹೌದು. ಓಕೆ, ನೋಡ್ಬೋಣ ವೀಕ್ಷಕರೇ. ಸರ್ ಏನೇನು ಬೇಕು ಸರ್ ಇದಕ್ಕೆ? ಸರ್ ಪುಡಿ ಹುರಿಯೋಕ್ಕೆ ಎಲ್ಜಿಂಗ್ ಪ್ಯಾಕೆಟ್ ಬರುತ್ತೆ. ಎಲ್ಜಿಂಗ್ ಪ್ಯಾಕೆಟ್ ಒಂದು 4 ಪೀಸ್ ಹಾಕಬೇಕು. ಮೆಂತ್ಯ, ಧನಿಯಾ ಓಕೆ, ಒಂದು 150 ಗ್ರಾಮ್ ಬ್ಯಾಡಗಿ, ಒಂದು 50 ಗ್ರಾಮ್ ಗುಂಟೂರು, ಗಸಗಸೆ, ಆಮೇಲೆ ಏಲಕ್ಕಿ, ಮೆಂತ್ಯ, ಜಾಯ್ಕಾಯಿ, ಜಾಪತ್ರೆ, ಚಕ್ಕೆ, ಲವಂಗ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಹಾಕೋಕ್ಕೆ ಒಗ್ಗರಣೆ, ಇದು ಸಾಸಿವೆ ಒಗ್ಗರಣೆ, ಬೆಲ್ಲ. ಹಾಂ, ಬೆಲ್ಲನೂ ಇಟ್ಕೊಂಡಿದ್ದೆ. ಬೆಲ್ಲನೂ ಇದೆ ಫ್ಲೇವರ್ ಇದಕ್ಕೆ. ಹಿಂಗು. ಹೌದು. ಆಮೇಲೆ ಕೊಬ್ಬರಿ ಪೌಡ್ರು ಇದೆ. ಹೌದು. ಸ್ವಲ್ಪ ಇದು ಎಣ್ಣೆ, ಮಾಮೂಲಿ ಎಣ್ಣೆ, ಪುಡಿ ಹುರಿಯೋಕ್ಕೆ ಎಣ್ಣೆ, ಮಾಮೂಲಿ ಎಣ್ಣೆ, ಕರಿಬೇವು, ಬಾಣಲಿ ಒಳ್ಳೆ ಹಚ್ಚಿದ್ದಾರೆ. ಹಾಂ, ಓಕೆ. ಒಂದೆಷ್ಟು 3 ಸ್ಪೂನ್ ಬಿತ್ತು ಸರ್? ಹಾಂ, 3 ಸ್ಪೂನ್ ಎಣ್ಣೆ ಪುಡಿ ಮಾಡಬೇಕಲ್ಲ, ಎಣ್ಣೆ ಕಮ್ಮಿ ಇರಬೇಕು. ಒಂದು 4-5 ಪೀಸ್ ಈ ಪೀಸ್ ಮಾಡ್ಕೊಂಡ್ಮೇಲೆ ಎಲ್ಜಿಂಗ್. ಓಕೆ. 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಮೆಂತ್ಯ, 100 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಉದ್ದಿನಬೇಳೆ, 100 ಗ್ರಾಮ್ ಉದ್ದಿನಬೇಳೆ. ಸರ್ ಇದೊಂದು 6-8 ನಿಮಿಷ ಆಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ರೋಸ್ಟ್ ಆಗಬೇಕಲ್ಲ. ಹಾಂ, ಬಣ್ಣ ಚೇಂಜ್ ಆಗುತ್ತಾ? ಹಾಂ, ಚೇಂಜ್ ಆಗುತ್ತೆ. ಹಾಂ, 3 ಒಟ್ಟಿಗೆ ತೊಗೊಂಬಿಟ್ರೆ 4 ಅಷ್ಟು ಒಟ್ಟಿಗೆ ಹಾಕಿ. ಲವಂಗ, ಚಕ್ಕೆ, ಹಾಂ, ಎಲ್ಲ ಒಂದು 20 ಗ್ರಾಮ್, ಜಾಪತ್ರೆ, ಏಲಕ್ಕಿ, ಜಾಯ್ಕಾಯಿ, ಕರಿಬೇವು ಸ್ವಲ್ಪ, ಸರ್ 125 ಗ್ರಾಮ್ ಧನಿಯಾ, 125 ಗ್ರಾಮ್. ಓಕೆ. ಈ ಟೈಮಿಗೆ ಒಂದು 25 ಗ್ರಾಮ್ ಗುಂಟೂರು ಹಾಕ್ತಾಯಿದ್ದೀನಿ. 25 ಗ್ರಾಮ್. ಓಕೆ. ಅದೊಂದು 2 ನಿಮಿಷ ಆದಮೇಲೆ ಬ್ಯಾಡಿಗೆ ಹಾಕ್ತಾಯಿದ್ದೀನಿ. ಹಾಂ, 2 ನಿಮಿಷ ಆದಮೇಲೆ ಬ್ಯಾಡಿಗೆ. ಇದೆಷ್ಟು ಗ್ರಾಮ್ ಇದೆ ಸರ್? ಇದೊಂದು 125 ಗ್ರಾಮ್. 2 ಸೇರಿಸಿ. ಓಕೆ. ಇದೊಂದು ಹಾಕಿ ಒಂದು 2-3 ನಿಮಿಷ ಹುರಿದ್ಬಿಟ್ರೆ. ಹಾಂ. ಅರೋಮಾ ಆಗಲಿ ಬರ್ತಾ ಇದೆ. ಗಸಗಸೆ ಹಾಕ್ತಾಯಿದ್ದೀನಿ. ಓಕೆ. ಒಂದು 25 ಗ್ರಾಮ್. 25 ಗ್ರಾಮ್ ಗಸಗಸೆ ಬಿತ್ತು. ಸರ್ ಇದು ಪುಡಿ ಹುರಿದಾಗಿದೆ. ಈಗ ಒಂದು ಬೌಲ್ ಇದು ಬೇಸನ್ ತೆಗೆದಿಟ್ಟು ಆರಿದ ಮೇಲೆ ಪುಡಿ ಮಾಡಿಬಿಟ್ಟು ಆಮೇಲೆ ಪುಡಿನ ತೋರಿಸ್ತೀನಿ. ಓಕೆ. ಸರಿ. ಮಿಕ್ಸಿಯಲ್ಲಿ ಆಮೇಲೆ ಪುಡಿ ಮಾಡ್ತಾರೆ. ಆಯ್ತು. ತೆಗಿಯಪ್ಪ. ಆಯ್ತು. ಅರ್ಧ ಸೇರು ಅಕ್ಕಿ, ಅರ್ಧ ಸೇರು ಬೇಳೆ ಇವತ್ತು ಬಿಸಿವಾತ್ ಮಾಡ್ತಾ ಇರೋದು. ಇದಕ್ಕೆ 6 ಸೇರು ನೀರಿಟ್ಟಿದೆ. ಹಾಂ, ಆಮೇಲೆ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೆಲವು ತರಕಾರಿಯನ್ನು ಇದಕ್ಕೆ ಹಾಕೋದನ್ನು ತೋರಿಸ್ಕೊಡ್ತೀನಿ. ಓಕೆ. ಸರ್ ಈಗ ಬೇಳೆ ಎಲ್ಲ ಆಗಲೇ ಬೇಯಿಸ್ಕೊಂಡು ಇದು ಮಾಡಿ ಕುಕ್ಕರಲ್ಲಿ ಬೇಳೆ ಬೇಯಿಸಿದೆ ಆಗಲೇ ಬೇಳೆ. ಒಂದೇ 1 ನಿಮಿಷ ಅಲ್ಲಿ ಎಣ್ಣೆಯಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡೋದನ್ನು ತೋರಿಸ್ತೀವಿ. ಹಾಂ, ಓಕೆ. ಆಮೇಲೆ ಇದಕ್ಕೆ ಹಾಕೋಣ. ಆಯ್ತು. ಸರ್ ಎಲ್ಲ ತರಕಾರಿಗಳೆಲ್ಲ ಫ್ರೈ ಮಾಡೋಕ್ಕೆ ಒಂದು 100 ml ಎಣ್ಣೆ ಹಾಕ್ತಾಯಿದ್ದೀನಿ. ಹಾಂ, ಕ್ಯಾಪ್ಸಿಕಮ್. ಹಾಂ, ಹೌದು. ಓಕೆ. ದಪ್ಪಕ್ಕೆ ಒಂದು ಅರ್ಧ ಕೆ ಜಿ. ಹಾಂ, ಹೌದು. ಸ್ವಲ್ಪ ಅರ್ಶಿನ. ಹಾಂ, ಓಕೆ ಸರ್. ಅದ್ರ ಜೊತೆ ಕೊಬ್ಬರಿನೂ ಫ್ರೈ ಆಗಲಿ. ಕೊಬ್ಬರಿ. ಹಾಂ,
ಸರ್ ಬೀನ್ಸು ಕ್ಯಾರೆಟು ಎಷ್ಟು ಗ್ರಾಮ್ಸು ಸರ್ ಇದು ಎಲ್ಲ ಅರ್ಧ ಕೆ ಜಿ ಎಲ್ಲ ಅರ್ಧದ ಕೆ ಜಿ ಲೆಕ್ಕ. ಓಕೆ ಓಕೆ. ಯಾಕಂದರೆ ತರಕಾರಿ ಕಾಣಬೇಕಲ್ಲ ಬಿಸಿಲು ಹೌದೌದು ಹೌದು ಬೇರೆ ಏನು ಬಿಡಲ್ವಲ್ಲ. ಹೌದೌದು. ಹೋಳು ಬೇಯಕ್ಕೆ ಸ್ವಲ್ಪ ಉಪ್ಪು ಹಳ್ಳುಪ್ಪು ಕಲ್ಲುಪ್ಪು. ಹ್ಞೂ. ಬೆಂದಾಗ ಹೋಳು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ. ಅದೇ ಇದೇ ಗ್ರೀನಿಶ್ ಇದ್ದೇ ಇರುತ್ತೆ. ಗ್ರೀನಿಶ್ ಇದ್ದೇ ಇರುತ್ತೆ. ಹೌದು. ಯಾಕಂದ್ರೆ ನಾವು ಸ್ವಲ್ಪ ಅರ್ಶಿನ ಇದು ಹಾಕಿ ಅಂದರೆ ಫಿನಿಶಿಂಗ್ ಇರುತ್ತೆ. ಮಾಡಿದ್ರೆ ಅದ್ರ ಮಜಾನೇ ಬೇರೆ. ಕರೆಕ್ಟ್. ಇದು ಟೊಮೆಟೊ ಹಣ್ಣು ಅರ್ಧ ಕೆ ಜಿ. ಟೊಮೆಟೊ ಹಣ್ಣು ಅರ್ಧ ಕೆ ಜಿ ಹೆಚ್ಚಿಟ್ಕೊಂಡಿದ್ದಾನೆ. ಇದಕ್ಕೆ ಟೊಮೆಟೊ ಹಣ್ಣು ಈ ಹಂತಕ್ಕೆ ಬಿತ್ತು. ಸೂಪರ್ ಸರ್. ಈಗ ಅರ್ಧ ಹಾಫ್ ಫ್ರೈಡ್ ಆಗಿದೆ. ಇದನ್ನು ಈ ಬೇಳೆ ಕಟ್ ಜೊತೆ ಬೇಯಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ತಾಗ ಓಕೆ ಸರ್. ಒಂದು 6 ರಿಂದ 8 ನಿಮಿಷ ಬೇಯಬೇಕು ಸರ್. ಓಕೆ ಸರ್. ನೆಕ್ಸ್ಟ್ ಅದಕ್ಕೆ ಪುಡಿ ಎಲ್ಲ ಹಾಕೋದಲ್ಲ. ಹಾಂ ಸರ್ ತರಕಾರಿ ಬೆಂದಿದೆ. ಹಾಂ. ಈಗ ಸಫಲ್ ಬಟಾಣಿ ಹಾಕ್ತಾ ಇದ್ದೀನಿ. ಸಫಲ್ ಬಟಾಣಿ. ಹೌದು. ಈ ಟೈಮಲ್ಲಿ ಹಸಿ ಬಟಾಣಿ ಅಷ್ಟು ಬರಲ್ವಲ್ಲ ಸರ್. 1/4 ಕೆ ಜಿ. 1/4 ಕೆ ಜಿ ಲೀಡು. 1/4 ಕೆ ಜಿ ಬಟಾಣಿ. ಸರ್ ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ. ಅಂದಾಜು ಇದರಲ್ಲಿ 2 ಸೌಟು. 2 ಸೌಟು ಹುಣಸೆಹಣ್ಣು ರಸ. ಸರ್ 2 ಅಚ್ಚು ಬೆಲ್ಲ. ಹಾಂ. ರುಚಿಗೆ ತಕ್ಕಷ್ಟು ಉಪ್ಪು. ಸರ್ ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ. ಅವ್ರಿಗೆಲ್ಲ ಅಂದಾಜು ಇರುತ್ತಲ್ಲ ಸರ್. ಸರ್ ಈಗ ಬಿಸಿಬೇಳೆ ಪುಡಿ ನಿಮ್ಮ ಎದುರಿಗೆ ಹುರಿದಿದ್ನಲ್ಲ. ಹಾಂ. ಈಗ ನಿಮ್ಗೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಸರ್. ಅರೋಮಾ ಇನ್ನೂ ಬರುತ್ತೆ. ಹಾಂ. ಇದೆಷ್ಟು ಸೌಟು? ಇದು ಸೌಟಲ್ಲ, ಅಂದಾಜು ಒಂದು 125 ಗ್ರಾಮ್ ಪುಡಿ. 125 ಗ್ರಾಮ್ ಪುಡಿ. ಹಾಂ. ಯಾಕೆ ನಾನು ಅದೊಂದು 2 ಕೆ ಜಿ ಆಗುವಷ್ಟು ಪುಡಿ ಹುರಿದು ತೋರಿಸೀನಿ. ಸ್ವಲ್ಪ ತೋರಿಸಿರೋದೇನು ಇದು ಬರಲ್ವಲ್ಲ. ಅಷ್ಟು 125 ಗ್ರಾಮು ನೀವು ಹುರಿದಿರೋ ಪುಡಿ ಹಾಕಿರಿ. ಫ್ಲೇವರ್ಗೆ ಹಾಲಿಂಗ ನೀರು. ಹಿಂಗೆ ನೀರು. ಓಕೆ. ಕರಿಬೇವು. ಅರ್ಧ ಸೇರು ಬೇಳೆ ಇದು ಮಾಡಿತ್ತಲ್ಲ, ಈಗ ಅರ್ಧ ಸೇರು ಅಕ್ಕಿ. ಅದಕ್ಕೆ ನಮ್ಮ ಬೀಟಿ ರೈಸ್. ಬೀಟಿ ರೈಸ್ ಸೋನಾ ಮಸೂರಿ. ಸೋನಾ ಮಸೂರಿ. ಇನ್ನೂ 20 ನಿಮಿಷ ಬೇಯಬೇಕು ಸರ್ ನಿಧಾನವಾಗಿ. ಹಾಂ. ಸರ್ ಬೇಡಿಗೆ ಜಾಸ್ತಿ ಹಾಕೋದ್ರಿಂದ ಈ ಕಲರ್ ಇರುತ್ತೆ. ಗುಂಟೂರು ಹಾಕಿದರೆ ಡಿಮ್ ಕಲರ್ ಆಗಿ. ಅದೇ ಕರೆಕ್ಟ್. ಹಾಂ. ಸರ್ ಆಗಿದೆ ಈಗ. ಹಾಂ. ಲಾಸ್ಟ್ ಫಿನಿಶ್ ಟಚಿಂಗು. ಸಾಸಿವೆ ಒಗ್ಗರಣೆ ಮಾಡಿಟ್ಟಿದ್ದ ಒಗ್ಗರಣೆ. ಒಗ್ಗರಣೆ ಈ ಟೈಮಿಗೆ ಬಿಡಬೇಕು ಅಲ್ಲ. ಅಲ್ಲ ಮೊದಲೇ ಇದ್ಬಿಟ್ರೆ ಒಂಥರ ಆಗ್ಬಿಡುತ್ತಲ್ಲ. ಅಕ್ಕಿ ಎಲ್ಲ ಬೆಂದಿದೆಯಲ್ಲ. ಸರ್ ಹಿಂಗೆ ಅಮ್ಮಕ್ಕಿದಾಗ ಅದು ಒಡೆಯುತ್ತೆ. ಕರೆಕ್ಟ್. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಓಕೆ. ಒಲೆ ಆಫ್ ಮಾಡಿಬಿಟ್ಟು ಮೇಲಿಂದ ಫ್ಲೇವರಿಗೆ ನಂದಿನ ತುಪ್ಪ. ಈಗ ಒಂದು 8 ಕೇಸ್ ಹಾಕಿಟ್ರೆ ಅದೇ ಬಿಸಿ ಸಂಜೆ 7 ಗಂಟೆ ತೆಗೀರಿ, ಇದೇ ಬಿಸಿ ಇರುತ್ತೆ. ಹೌದು ಸರ್. ಹೌದು. ಹಾಂ ಹಾಂ ಹಾಂ. ಇವತ್ತು ಬಿಸಿಬೇಳೆ ಹೊತ್ತು ಮಾಡಿ ಮುಗಿದಿದೆ. ಓಕೆ ಓಕೆ. ಸರ್ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ನಾಗೇಂದ್ರ ಭಟ್ರು 3ನೇ ಎಪಿಸೋಡು ನೈವೇದ್ಯ ಬಿಸಿಬೇಳೆ ಬಾತ್ ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ರು. ಇದೇ ರೀತಿ ನೋಡ್ತಾ ಇರಿ. ನೆಕ್ಸ್ಟ್ ಎಪಿಸೋಡಲ್ಲೂ ಇನ್ನೊಂದು ನೈವೇದ್ಯ ಬರುತ್ತೆ, ವಿಶಿಷ್ಟವಾದ ನೈವೇದ್ಯ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್ ಸರ್. ಧನ್ಯವಾದ ತಮಗೂ ನಮ್ಮ ವೀಕ್ಷಕರಿಗೆ ತೋರಿಸಿದ್ದಕ್ಕೆ. ಹಾಂ ಆಯ್ತು, ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.